ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ತಂದಿರುವಂಥ ರೆಸಿಪಿ ಬಂದು ಪನ್ನೀರ್ ಟಿಕ್ಕಾ ಮಸಾಲ. ಯಾವಾಗಲೂ ನಾನ್ ವೆಜ್ ಮಾತ್ರ ನಾನು ತಿನ್ನೋದು. ಆವಾಗವಾಗ ಈ ಥರ ವೆಜ್ಜಲ್ಲಿ ಟೇಸ್ಟಿಯಾಗಿರುವಂಥ ರೆಸಿಪಿನ ಟ್ರೈ ಮಾಡಿ. ವೆಜ್ಜು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನಿವತ್ತು ಪನ್ನೀರ್ ಟಿಕ್ಕಾ ಮಸಾಲ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಪನ್ನೀರು ಕೂಡ ನಮ್ಮ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು, ಅಂಗಡಿಯಿಂದ ತಂದಿಲ್ಲ. ಮೊದಲಿಗೆ ಪನ್ನೀರನ್ನ ಕಟ್ ಮಾಡ್ಕೊಳ್ಳೋಣ ನೀಟಾಗಿ. ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು, ಇನ್ನೊಂದೇನೆಂದರೆ ಸೋ ಮಚ್ ಟೇಸ್ಟ್. ನೀವು ಮನೇಲಿ ಟ್ರೈ ಮಾಡಲೇಬೇಕು. ಒಂದು ಸತಿ ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ. ನಾನು ಫಸ್ಟಿಗೆ ಈರುಳ್ಳಿ ಮತ್ತು ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಈರುಳ್ಳಿ ಕೂಡ ನಾನು ಫಸ್ಟು ದೊಡ್ಡದಾಗಿ ಹೆಚ್ಕೋತಾ ಇದ್ದೀನಿ. ದೊಡ್ಡದಾಗಿ ಹೆಚ್ಕೊಂಡು ಅದನ್ನು ಬಾಕ್ಸ್ ಟೈಪ್ ಎತ್ತಿಟ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಆ ಥರ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಈ ಥರ ಡಿಫ್ರೆಂಟಾಗಿ ಪನ್ನೀರ್ ಟಿಕ್ಕಾ ಮಸಾಲಾನ ಟ್ರೈ ಮಾಡಿ ನೋಡಿ. ಯಾವಾಗಲೂ ಪನ್ನೀರ್ ಬಟರ್ ಮಸಾಲ, ಪನ್ನೀರ್ ಮಸಾಲಾನ ಟ್ರೈ ಮಾಡಿರ್ತೀರ. ಈ ಸರಿ ಪನ್ನೀರ್ ಟಿಕ್ಕಾ ಮಸಾಲ ಹೆಂಗೆ ಮಾಡೋದು ಅಂತ ನೋಡಿಕೊಂಡು ಇದನ್ನು ಒಂದು ಸತಿ ಟ್ರೈ ಮಾಡಿ. ಇದು ಕೂಡ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಕ್ಯಾಪ್ಸಿಕಮ್ ಕೂಡ ಸೇಮ್ ಅದೇ ಥರನೇ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ನೋಡ್ಬೋದು ನೀವು ಇವಾಗ ಎರಡೂ ಕಟ್ ಮಾಡಿ ಆಗಿದೆ. ಇನ್ನೊಂದು ಏನಂದರೆ, ನಿಮ್ಮ ಮನೇಲಿ ಸ್ವಲ್ಪ ಪನ್ನೀರ್ ಕಮ್ಮಿ ಇದ್ದಾಗೂ ಈ ಥರ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕರ್ರಿ ಕೂಡ ಸ್ವಲ್ಪ ಜಾಸ್ತಿ ಬರುತ್ತೆ. ಇವಾಗ ಫಸ್ಟ್ ಏನಂದರೆ ಮ್ಯಾರಿನೇಟ್ ಮಾಡಿ ಇಡಬೇಕು. ನಾನು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಮತ್ತು ಪನ್ನೀರನ್ನ ಹಾಕಿ ಅದಕ್ಕೆ ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನ್ ಆಗೋಷ್ಟು ಖಾರನ ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ಕಾಲು ಟೀ ಸ್ಪೂನ್ ಅರಿಶಿನ ಕೂಡ ಸೇರಿಸ್ಕೋತಾ ಇದ್ದೀನಿ. ಮಾಡೋದು ಕೂಡ ತುಂಬಾ ಸುಲಭ. ನಾನು ಈಸಿಯಾಗಿ ಹೇಳ್ಕೊಡ್ತೀನಿ. ನಾನು ವಿಡಿಯೋದಲ್ಲಿ ತೋರಿಸೋ ಥರ ಈಸಿಯಾಗಿ ಮಾಡ್ಕೋಬೋದು. ಜೀವನದಲ್ಲಿ ಏನಿದೆ ರೀ, ನಮಗಿಷ್ಟ ಆಗಿರೋ ಥರ ಇರಬೇಕು. ಇನ್ನೊಂದು ಇಷ್ಟ ಆಗಿರೋದನ್ನ ತಿಂದು ಒಳ್ಳೆ ಲೈಫ್ ಲೀಡ್ ಮಾಡಬೇಕು ಅಷ್ಟೇ, ಏನೂ ಇಲ್ಲ. ಅದು ಬಿಟ್ಟರೆ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೋತಾ ಇದ್ದೀನಿ. ಅದೆಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ನೀಟಾಗಿ ಕಲಿಸ್ಬಿಟ್ಟು ಅದು ಚೆನ್ನಾಗಿ ಮಸಾಲ ಅಂಟ್ಕೋಬೇಕು. ಒಂದು 5 ನಿಮಿಷ 10 ನಿಮಿಷ ಬಿಟ್ಟರೆ ಸಾಕು. ಇನ್ನು ತುಂಬ ಹೊತ್ತು ಮ್ಯಾರಿನೇಟ್ ಮಾಡೋ ಅವಶ್ಯಕತೆ ಇಲ್ಲ ಅದನ್ನು. ಇವಾಗ ಅದನ್ನು ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ನೆಕ್ಸ್ಟು ನಾವು ಒಗ್ಗರಣೆಗೆ ಏನು ಬೇಕೋ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ನಾನು ಒಗ್ಗರಣೆಗೆ ಏನಿಲ್ಲ, ಸಿಂಪಲ್ ಒಂದು ಈರುಳ್ಳಿ ಮತ್ತು ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊ ಎರಡನ್ನೂ ಚಿಕ್ಕದಾಗಿ ಹೆಚ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಅದನ್ನು ದಪ್ಪದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಫ್ರೈ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಕೋಬೋದು. ಈ ಥರ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಟಿಕ್ಕಾ ಮಸಾಲ ಚೆನ್ನಾಗಿ ಬರುತ್ತೆ. ನೋಡ್ಬೋದು ನಾನು ಎಷ್ಟು ಚಿಕ್ಕದಾಗಿ ಚಾಪ್ ಮಾಡ್ತಾ ಇದ್ದೀನಿ ಅಂತ. ಅದೇ ರೀತಿ ಟೊಮೊಟೊ ಕೂಡ ಅಷ್ಟೇ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಎಲ್ಲ ರೆಡಿಯಾಗಿದೆ ಕಟ್ ಮಾಡಿರೋದು. ನೆಕ್ಸ್ಟ್ ಇವಾಗ ಒಗ್ಗರಣೆ ಹಾಕೋದೊಂದು ಬಾಕಿ ಇದೆ. ನೆಕ್ಸ್ಟ್ ಒಗ್ಗರಣೆಗೆ ಹೋಗೋಣ. ಇವಾಗ ನಾನು ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡು ಅದಕ್ಕೊಂದು 4-5 ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೋತಾ ಇದ್ದೀನಿ. ನೀವು ಎಣ್ಣೆ ಕಡಿಮೆ ತಿನ್ನೋರು ಆದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಪರವಾಗಿಲ್ಲ ಇದ್ರೂ ಟೇಸ್ಟ್ ನಮಗೆ ಚೆನ್ನಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ನಿಮ್ಮ ಅನುಕೂಲ. ಇನ್ನೊಂದು, ನೀವು ಎಷ್ಟು ಕ್ವಾಂಟಿಟಿ ಮನೇಲಿ ಮಾಡ್ತೀರಾ ಅದು. ನಾನಿವಾಗ ಎಣ್ಣೆ ಕಾದಿದೆ, ಅದಕ್ಕೆ ಒಂದು ಪಲಾವ್ ಎಲೆ ಮತ್ತು 2 ಚಕ್ಕೆ, ಒಂದೇ ಒಂದು ಏಲಕ್ಕಿನ ಹಾಕ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿನ, ಅದನ್ನು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ತಾಯಿದ್ದೀನಿ ನೀಟಾಗಿ. ಇದೆಲ್ಲ ಚೆನ್ನಾಗಿ ನೀಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಆಗಬೇಕು. ಅದಕ್ಕೋಸ್ಕರ ಒಂದು 2 ನಿಮಿಷ ಫ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ. ಇನ್ನೊಂದು ಏನಂದರೆ, ಜನ ಆದಷ್ಟು ಜಾಸ್ತಿ ನಾನ್ ವೆಜ್ಜೇ ತುಂಬ ಇಷ್ಟಪಡ್ತಾರೆ. ಬಟ್ ಏನಂದರೆ, ವೆಜ್ಜಲ್ಲೂ ಕೂಡ ನಾನ್ ವೆಜ್ ಅಷ್ಟೇ ಟೇಸ್ಟ್ ಬರೋವಂಥ ಒಳ್ಳೊಳ್ಳೆ ರೆಸಿಪೀಸ್ ಇದ್ದಾವೆ. ಅದನ್ನು ಕೂಡ ನೀವು ಟ್ರೈ ಮಾಡಬೇಕು. ಯಾವಾಗಲೂ ಒಂದೇ ಥರ ತಿಂದರೆ ಚೆನ್ನಾಗಿರಲ್ವಲ್ಲ. ಇವಾಗ ನಾನು ಒಂದು 4-5 ಬೆಳ್ಳುಳ್ಳಿನ ಚಿಕ್ಕದಾಗಿ ಕುಟ್ಟಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಅದು ಯಾಕಂದರೆ ಫ್ರೈ ಮಾಡೋ ಟೈಮಲ್ಲಿ ಹಾಕಿದರೆ ಆ ಸ್ಮೆಲ್ಲೆಲ್ಲ ಸ್ವಲ್ಪ ಹೋಗುತ್ತೆ, ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಅಂತ. ಇನ್ನೇನು ಈರುಳ್ಳಿ ಫ್ರೈ ಆಗಿದೆ, ನಾನು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಕೂಡ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಸೇರಿಸ್ಕೊಂಬಿಟ್ಟು ಇದನ್ನು ಕೂಡ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ತುಂಬ ಪ್ರಾಸೆಸ್ ಏನಿಲ್ಲ, ಮಾಡೋದು ಕೂಡ ತುಂಬ ಸುಲಭನೇ. ಸಿಂಪಲ್ಲಾಗಿ ಮಾಡ್ಕೋಬೋದು ನೀವು ಮನೇಲಿ. ಇನ್ನೊಂದು ಏನಂದರೆ, ಎಲ್ಲ ಮಸಾಲೆಗಳು ಹಾಕಬೇಕಂತ ಏನಿಲ್ಲ. ನಿಮ್ಮ ಮನೇಲಿ ಏನಿರುತ್ತೆ ಇದ್ದದ್ರಲ್ಲೇ ಕೂಡ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು. ಕೆಲವು ಸರಿ ಇಲ್ಲ ನಮಗೆ ತುಂಬ ಚೆನ್ನಾಗಿ ಟೇಸ್ಟ್ ಬೇಕು ಅಂದರೆ ಕೆಲವೊಂದು ಎಲ್ಲ ಐಟಮ್ನ ನಾವು
ಪರ್ಚೇಸ್ ಮಾಡಿ ಹಾಕ್ಕೋಬೇಕಾಗತ್ತೆ. ಎಲ್ಲನಕ್ಕೇನಿಲ್ಲ, ನಾರ್ಮಲ್ ಎಲ್ಲರ ಮನೇಲಿ ಇರುವಂಥದ್ದೇ, ಸಾಮಾನ್ಯವಾಗಿರುವಂಥ ಮಸಾಲನೇ ಇರೋದಿಲ್ಲಿ. ನಾನು ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರು ಕೂಡ ಇವಾಗ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಮಸಾಲ ಐಟಮ್ ಕೂಡ ಏನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಇದರಲ್ಲಿ. ಓನ್ಲಿ ಒಂದು 4-5 ಐಟಮ್ಸ್ ಇದೆ ಅಷ್ಟೇ. ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ ಪ್ರಾಸೆಸ್ ಇದೆ, ನೀವು ಆದಷ್ಟು ಟ್ರೈ ಮಾಡಿ ಮನೆಯಲ್ಲಿ. ಆಗಿದೆ ಇವಾಗೆಲ್ಲ ಒಂದು 5-10 ನಿಮಿಷ ಆಯಿತು ನಾನು ಮ್ಯಾರಿನೇಟ್ ಮಾಡೋಕ್ಕಿಟ್ಟು. ಇವಾಗ ಅದನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇದೇ ಥರ ಒಳ್ಳೊಳ್ಳೆ ರೆಸಿಪಿನ ನಾನು ತರ್ತಾ ಇರ್ತೀನಿ. ಇನ್ನೊಂದು ಏನಂದರೆ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು ನನಗೆ, ಅದಕ್ಕೆ ಇನ್ನೊಂದು ಚೂರು ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ಬಾಣಲಿಗೆ ಮಸಾಲೆ ಉಳಿತಲ್ಲ ಅದಕ್ಕೆ ನೀರು ಹಾಕ್ಬಿಟ್ಟು ಒಂದು ಅರ್ಧ ಲೋಟದಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಎಲ್ಲ ಮಸಾಲೆ ನೀಟಾಗಿ ಕುದಿಬೇಕು, ಪನ್ನೀರ್ ಕೂಡ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೋಸ್ಕರ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಅದನ್ನು ಇವಾಗ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ನಾನು ಮುಚ್ಚಳ ಮುಚ್ಚಿ ಕುದಿಯೋಕ್ಕೆ ಬಿಡ್ತೀನಿ ಒಂದು 5-10 ನಿಮಿಷ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಆದಷ್ಟು ಡೈಲಿ ವಿಸಿಟ್ ಮಾಡಿ, ಒಳ್ಳೊಳ್ಳೆ ರೆಸಿಪಿ ನಿಮಗೋಸ್ಕರ ಹಾಕಿರ್ತೀನಿ. ತುಂಬ ಸಿಂಪಲ್ಲಾಗಿ ಮಾಡುವಂಥ, ತುಂಬ ಓವರ್ ಮಸಾಲೆನೂ ಇಲ್ದಿರುವಂಥ ರೆಸಿಪಿನ ತೋರಿಸ್ತೀನಿ. ಅಕಸ್ಮಾತ್ ನಿಮಗೇನಾದರೂ ತುಂಬ ಒಳ್ಳೆ ರೆಸಿಪಿ ಗೊತ್ತಿತ್ತಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಆದಷ್ಟು ನಿಮ್ಮ ರೆಸಿಪಿನ ಹಾಕಿ, ನಾನು ಕೂಡ ನನ್ನ ಚಾನಲಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಬರೀ ನನ್ನದೇ ಅಲ್ಲ, ನಿಮ್ಮದೂ ಒಳ್ಳೊಳ್ಳೆ ರೆಸಿಪೀಸ್ ಇರುತ್ತೆ. ಬಟ್ ಆ ಥರದಲ್ಲಿ ನಿಮಗೆ ಪರ್ಫೆಕ್ಟ್ ಬಂದಿರುವಂಥ, ತುಂಬ ಚೆನ್ನಾಗಿ ಮಾಡಿರುವಂಥ ರೆಸಿಪಿ ಏನಾದರೂ ಇದ್ದರೆ ಹಾಕಿ ನೋಡೋಣ ಒಂದ್ಸರಿ. ನನ್ನ ಚಾನಲಲ್ಲಿ ಟ್ರೈ ಮಾಡ್ತೀನಿ ನಾನು, ಹೆಂಗೆ ಬಂತು ಅಂತ ನಿಮ್ಮ ವಿಡಿಯೋದಲ್ಲಿ ತಿಳಿಸ್ತೀನಿ. ಇನ್ನೊಂದು ಏನಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ನೀವು, ಓಕೆನಾ? ಸರಿ, ಇನ್ನೇನು ರೆಡಿಯಾಗಿದೆ, ಫುಲ್ ಬೆಂದಿದೆ ನೋಡ್ಬೋದು ನೀವು. ಟಿಕ್ಕಾ ಮಸಾಲ ಚೆನ್ನಾಗಿ ರೆಡಿಯಾಗಿದೆ. ಇವಾಗ ನಾನು ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ಇನ್ನೇನು 5 ನಿಮಿಷ ಸ್ಟವ್ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಅರ್ಧ ಹೋಳು ನಿಂಬೆಹಣ್ಣು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಬಿಟ್ಟು ಅದನ್ನೆಲ್ಲ ನೀಟಾಗಿ ಕಲಿಸ್ಕೊಂಬಿಟ್ರೆ ಇನ್ನೇನು ಸ್ಟವ್ ಆಫ್ ಮಾಡಿಕೊಂಡ್ರೆ ಪನ್ನೀರ್ ಟಿಕ್ಕಾ ಮಸಾಲ ರೆಡಿ. ಮಾಡೋದು ಕೂಡ ತುಂಬ ಸುಲಭ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಚಿಕನ್ಗಾಗಲಿ ಮಟನ್ಗಾಗಲಿ ಯಾವುದೇ ಅಡುಗೆಗಾಗಲಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಹುಳಿ ಬಿದ್ರೇ ಅದಕ್ಕೆ ಇನ್ನೇನು ರುಚಿ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ. ಹಾಗಾಗಿ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೇನು ನಾನು ಸ್ಟವ್ ಆಫ್ ಮಾಡಿಕೊಂಡು ಬೌಲಿಗೆ ಸರ್ವ್ ಮಾಡ್ಕೊತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಆದಷ್ಟು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಈ ವಿಡಿಯೋದಲ್ಲಿ ತುಂಬ ಸರಿ ಹೇಳಿದ್ದೀನಿ. ನಿಮಗೂ ಏನಾದರೂ ಸ್ಪೆಷಲ್ ತಿನ್ನಬೇಕು ಅನ್ನಿಸಿದಾಗ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ.